ಊರಾಗೆ ನಮಗೆ ಭಾಳ ಕಷ್ಟ ಕೊಟ್ಬಿಟ್ಟು ಸರ್. ಓಕೆ ನಾವು ಊರಿಂದ ಹೊರಗೆ ಬಂದಿದ್ದೀವಿ ಮನೆ ಕಟ್ಕೊಂಡು. ಓಕೆ ಓಕೆ ಅಂದ್ರೆ ನಿಮ್ಮ ಫ್ಯಾಮಿಲಿಗೆ ಮಾತ್ರ ಅಥವಾ 5 ಜನ ಆದವ್ರಿಗೆ ಎಲ್ಲರಿಗೂ? ಇಲ್ಲ. ಹ್ಮ್ ಹಂಗಾಗಿ ಇದು ಈ ವಿಡಿಯೋ ನೋಡಿದಾಗ ಇಲ್ಲಿ ಬಂದಿದ್ದು ಸರ್. ಓಕೆ ನಿಮ್ಗೆ ಏನಕ್ಕೆ ಆಪರೇಷನ್ ಬೇಡ ಅಂತ ಅನ್ಸಿದ್ದು? ಅದೇ ಕಾರಣಕ್ಕೆನಾ? ಅದು ಆಪರೇಷನ್ ಸಕ್ಸಸ್ ಆಗಲ್ಲ ಅಂತ ನಾವು ವಿಡಿಯೋದಲ್ಲಿ ನೋಡ್ತೀವಿ, ಹಲವಾರು ವಿಡಿಯೋದಲ್ಲಿ ನೋಡಿದ್ದೀನಿ. ಆದ್ರೆ ಸಕ್ಸಸ್ ಆಗಲ್ಲ, ಅದು ಬೇರೆ ಬೇರೆ ನರ ಕಟ್ ಆಗ್ಬಿಡ್ತೈತೆ ಅಂತ ಚೆನ್ನಾಗಾಯ್ತ ಅಂತ ಹೇಳಿದ್ರು. ಮತ್ತೆ ಬರ್ರಿ ನೀವು ಎಲ್ಲಾರು ಬರ್ರಿ ತೋರಿಸ್ಕೊಳ್ತೀವಿ, ಡಿಸ್ಕ್ ಬಲ್ಜ್ ಆಗಿರ್ತದ ಅಂತ ಹೇಳಿದ್ರು. ಹಂಗ ನಿಮ್ಗೆ ಮೇಲೆ ಬಂದಿತ್ತು ಸರ್. ಅಂದ್ರೆ ಓಕೆ ನೀವು ಬಂದಿದ್ದಕ್ಕೆ ಒಳ್ಳೇದಾಗಿದೆಯಾ? ಒಳ್ಳೇದು, 100% ಒಳ್ಳೇದಾಗಿದೆ. ಹಂಗಾಗಿ ಇಷ್ಟು ಹತ್ರ ಒಂದು 25,000-30,000 ಜನ ಪೇಷಂಟ್ಸು ನಾವು ಲಾಸ್ಟ್ ವರ್ಷದಲ್ಲಿ ಸರ್ ದೇವ್ರಂತ ಕೆಲವರು ಪೂಜೆ ಮಾಡ್ತಾರೆ ನನ್ಗೆ ಅನ್ಸಿದ ಪ್ರಕಾರ. ಏನೇನು ಸಮಸ್ಯೆ ಇತ್ತು ಅಂತ ಹೇಳಿ ಸರ್. ಅದು ಅಂತ ನಾವು ನಮ್ಮ ಅಗ್ರಿಕಲ್ಚರ್ ಸರ್ ಕೆಲಸ ನಮ್ದು. ಓಕೆ ಅದೇ ಫುಲ್ ನೋಯೋದು, ರಾತ್ರಿ ಮಕ್ಕಂದಾಗ ಎದ್ದೇಳಕ್ ಆಗ್ತಿದ್ದಿಲ್ಲ, ಎದ್ದು ಸುಮ್ಮನೆ ಮತ್ತೆ ಹಿಂಗೆ ಕುತ್ಕೊಂತಿದ್ದೆ. ಆಗ ಅಲ್ಲಿ ಏನ್ ಹೇಳಿಲ್ಲ, ಇದು ಏನಾಗಲ್ಲಪ್ಪ ಅಂತ ಹೇಳಿದ್ರು. ಆಪರೇಷನ್ ಹೇಳಿದ್ರು. ಅಲ್ಲೇನೋ ಆಪರೇಷನ್ ಹೇಳಿದ್ರು. ಅಲ್ಲಿ ಇಲ್ಲ ಫಿಸಿಯೋಥೆರಪಿ ಮಾಡ್ರಿ ಅಂತ ಹೇಳಿದ್ರು. ಅಲ್ಲಿ 1 ತಿಂಗಳು ಹೋದ್ವಿ. ಅಲ್ಲಿ ಒಂದು 0% ಕಮ್ಮಿ ಕೆಲಸ ಸಕ್ಸಸ್ ಆಗಿಲ್ಲ. ಆಮೇಲೆ ನಿಮ್ಮ ವಿಡಿಯೋ ನೋಡಿದಾಗ ಫಸ್ಟ್ ಟೈಮೇ ಸ್ವಲ್ಪ ನೋವು ಕಡಿಮೆ ಆಯ್ತು. ಸೆಕೆಂಡ್ ಟೈಮ್ ಆದಾಗ ಒಂದು 80% ಕಮ್ಮಿ ಆಗಿದೆ. ಈಗ ಸ್ವಲ್ಪ ಇದೆ, ಇನ್ನು 20% ಇದೆ. ಅದಕ್ಕೆ ಸ್ವಲ್ಪ ಕಮ್ಮಿನೇ ಇದೆ, ಬಟ್ ಒಳಗಿದೆ. ಈಗ ಮಕ್ಕಳಕ್ಕೆ ಎದ್ದೇಳಕ್ಕೂ ನೋವಿಲ್ಲ, ಅಡ್ಡಾಡ್ತೀನಿ. ಮುಂಚೆ ಹೆಂಗಿತ್ತು ನಾವು? ಫುಲ್ ನೋವು, ಅಡ್ಡಾಡಕ್ ಆಗ್ತಿದ್ದಿಲ್ಲ ಸರ್. ಇದೆಲ್ಲ ಫುಲ್ ನೋವು, ಇದೆಲ್ಲ ಇಲ್ಲಿ ಮಟ್ಟ. ಮತ್ತೆ ಇದನ್ನು ಫುಲ್ ನೋವು, ಬೆನ್ನು ಮತ್ತೆ ಕುತ್ತಿಗೆ ಇದು ಒಂಚೂರು ಇಲ್ಲ, ಇದು ಫುಲ್ ಹೋಗಿದೆ. ಇದು ಪೂರ್ತಿ ಹೋಗಿದೆ. ಓಕೆ ಇಲ್ಲಿ ಸ್ವಲ್ಪ ಇದೆ, ಇಲ್ಲಿ ಸ್ವಲ್ಪ ಮೇಲೆ ಬೆನ್ನ ಹತ್ರ ಸ್ವಲ್ಪ. ಆದ್ರೆ ಮಲ್ಕೊಂಡು ಕಾಲ ತಕ್ಕ ಬರುತ್ತಾ? ಮಲ್ಕೊಂಡು ತೋರಿಸಿ. ಸ್ನೇಹಿತರೆ, ಇವರಿಗೆ ಡಿಸ್ಕ್ ಬಲ್ಜ್ ಆಗಿತ್ತು ಮತ್ತೆ ಆಂಟಿರಿಯಲ್ ಲಿಸ್ಥೆಸಿಸ್ ಆಫ್ L5/S1. ಸೂಪರ್. 2 ಐತಿ ಸರ್, 2 ಐತಿ, 2 ಕಾಲು ಐತಿ. ಓ ಪರ್ಫೆಕ್ಟ್. ಮುಂಚೆ ಕಷ್ಟ ಆಗ್ತಿತ್ತಾ? ಇದೆ ಕಷ್ಟ ಸರ್, ಫುಲ್ ಕಷ್ಟ, ಫುಲ್ ನೋಗ್ತಿತ್ತು. ಮತ್ತೆ ನಾವು ಸತ್ತೇ ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ ಸರ್. ನಾನು ಆಪರೇಷನ್ ಮಾಡ್ತೇನೆ. ಮತ್ತೆ ಅಲ್ಲಿ ಒಬ್ರು ನಮ್ಮ ಮನೆ ಕಟ್ಟಕ್ಕೆ ಬಂದಿದ್ರು ಒಬ್ರು, ಅವ್ರಿಗೆ ಆಪರೇಷನ್ ಮಾಡಿದ್ದಾರೆ. ಅವರು ಎದ್ದೇಳಲ್ಲ, ಕುತ್ಕೊಂತಾರೆ, ನಡಕ್ಕಾಗಲ್ಲ, ಹಿಂಗ್ ನಡೀತಾರೆ. ಆರಾಮ್ ಇದ್ದವ್ರಿಗೆ ಆಪರೇಷನ್ ಮಾಡಿದ್ದಾರೆ. ಎಷ್ಟು ವರ್ಷ ವಯಸ್ಸು? ನಮ್ಮ ಏಜ್, ಚಿಕ್ಕ ಏಜ್, ಒಂದು 30-35. ಅವು ನೋಡಿ ನಮ್ಮ ಮನ್ಯಾಗ ಭಯ. ನಮಗೆ ಅಗ್ರಿಕಲ್ಚರ್ ನಮ್ದು, ಮತ್ತೆ ನಮ್ಗೆ ಇದು ಇಲ್ಲ, ನಾವು ಓದಿಲ್ಲ. ಹಂಗಾಗಿ ಇದು ಈ ವಿಡಿಯೋ ನೋಡಿದಾಗ ಇಲ್ಲಿ ಬಂದಿದ್ದು ಸರ್. ಓಕೆ ನಿಮ್ಗೆ ಏನಕ್ಕೆ ಆಪರೇಷನ್ ಬೇಡ ಅಂತ ಅನ್ಸಿದ್ದು? ಅದೇ ಕಾರಣಕ್ಕೆನಾ? ಅದು ಆಪರೇಷನ್ ಸಕ್ಸಸ್ ಆಗಲ್ಲ ಅಂತ ನಾವು ವಿಡಿಯೋದಲ್ಲಿ ನೋಡ್ತೀವಿ, ಹಲವಾರು ವಿಡಿಯೋದಲ್ಲಿ ನೋಡಿದ್ದೀನಿ. ಆದ್ರೆ ಸಕ್ಸಸ್ ಆಗಲ್ಲ, ಅದು ಬೇರೆ ಬೇರೆ ನರ ಕಟ್ ಆಗ್ಬಿಡ್ತೈತೆ ಅಂತ ನೋಡಿದ್ದೀನಿ. ಹಂಗಾಗಿ ಬೇಡ, ಇಲ್ಲಿ ನೋಡೋಣ ಅಂತ. ಫಿಸಿಯೋಥೆರಪಿ ಮಾಡಿದಾಗ ಕಮ್ಮಿ ಆಯ್ತು? ಚೂರು ಕಮ್ಮಿ ಆಗಿಲ್ಲ ಸರ್. ಅಲ್ಲಿ ಒಂದು 20,000 ಹೋಯ್ತು, ಬರೀ ಒಂದು 20 ದಿವಸಕ್ಕೆ. ಓಕೆ. ನಮ್ಮ ಹಾಸ್ಪಿಟಲ್ ಮೇಲೆ ನಂಗೆ ನಂಬಿಕೆ ಬಂತು ನಿಮಗೆ? ನೀವು ವಿಡಿಯೋ ಮಾಡಿ ಬಿಡ್ತೀರಲ್ಲ, ಮತ್ತೆ ಬೇರೆಯವ್ರು ಬಂದಾಗ ಚೆನ್ನಾಗಾಯ್ತಂತ, ಕಣ್ಣೀರು ಹಾಕಿ ಚೆನ್ನಾಗಾಯ್ತಂತ ಹೇಳಿದ್ರು. ಮತ್ತೆ ಬರ್ರಿ ನೀವು ಎಲ್ಲಾರು ಬರ್ರಿ ತೋರಿಸ್ಕೊಳ್ತೀವಿ, ಡಿಸ್ಕ್ ಬಲ್ಜ್ ಆಗಿರ್ತದ ಅಂತ ಹೇಳಿದ್ರು. ಹಂಗ ನಿಮ್ಗೆ ಮೇಲೆ ಬಂದಿತ್ತು ಸರ್. ಅಂದ್ರೆ ಓಕೆ, ನೀವು ಬಂದಿದ್ದಕ್ಕೆ ಒಳ್ಳೇದಾಗಿದೆಯಾ? ಒಳ್ಳೇದು, 100% ಒಳ್ಳೇದಾಗಿದೆ. ಇನ್ನೂ 1 ಲಕ್ಷ ಹೋದ್ರೂ ನನಗೆ ಪರವಾಗಿಲ್ಲ, 2 ಲಕ್ಷ ಹೋದ್ರೂ ಪರವಾಗಿಲ್ಲ, ಆರಾಮಾಗ್ಬೇಕು ಮನುಷ್ಯ. ಅಲ್ಲ ಇನ್ನೇನು ಮತ್ತೆ ಖರ್ಚಾಗಲ್ಲ, ಆಲ್ರೆಡಿ ಚೆನ್ನಾಗಿದ್ದೀರಲ್ಲ. 80% ಚೆನ್ನಾಗಿದೆ, 20% ಚೆನ್ನಾಗಿದೆ. ಇವತ್ತೊಂದು ಮಾತ್ರ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಇನ್ನು ಏನ್ ಬೇಕಾದ್ರೂ ಮಾಡಿ, ಇನ್ನೊಂದು ಲಕ್ಷ ಅಲ್ಲ, ಇನ್ನೊಂದು 5-6 ಲಕ್ಷ ಹೋದ್ರೂ ಪರವಾಗಿಲ್ಲ, ನಾನು ಆರಾಮಾಗ್ಬೇಕು ಅಷ್ಟೇ. ಅಷ್ಟೇ, ದುಡ್ಡು ಮುಖ್ಯ ಅಲ್ಲ, ಹೆಲ್ತ್ ಮುಖ್ಯ. ನಾವು ಆಡಿದ್ದೆ ಏನಂದ್ರೆ, ಆಪರೇಷನ್ ಇಲ್ದಂಗೆ ಈ ತರ ಏನೇನೆಲ್ಲ ಸಮಸ್ಯೆಗಳು ಇರ್ತಾವೋ, ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥವು, ಅವನ್ನ ನಾವು ಸರಿ ಮಾಡಕ್ಕೆ ಆಗತ್ತಾ ಅಂತ ಒಂದು ಪ್ರಶ್ನಾರ್ಥಕವಾಗಿ ನಾವು ಥಿಂಕ್ ಮಾಡಿದಾಗ, ಇದೆಲ್ಲ ಸರಿ ಮಾಡಕ್ ಆಗತ್ತೆ ಅಂತ ನಮ್ಮ ದೊಡ್ಡ ಪ್ರೊಫೆಸರ್ಸ್ 40-50 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ಅವ್ರದೆಲ್ಲ ಕಾನ್ಫರೆನ್ಸ್ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ ಯೂಟ್ಯೂಬ್ ಅಲ್ಲಿ, ಇಂಗ್ಲಿಷ್ ಅಲ್ಲಿ ಇದೆ. ಸೊ ಅವರೆಲ್ಲ ಹೇಳಿರೋದನ್ನ ಒಂದು ಇದ್ರ ಮೇಲೆ, ಪ್ರೂಫ್ ಮೇಲೆ ನಾವು ಇದನ್ನ ಪ್ರಯತ್ನ ಪಡೋ ಅಂತ ಮಾಡುವಾಗ, ಕೆಲವಾರು ವರ್ಷಗಳ ಮುಂಚೆ ಅವಾಗ ನಮ್ಗೆ ಗೊತ್ತಾಯ್ತು ಆಪರೇಷನ್ ಇಲ್ದಂಗೆ ಇಷ್ಟೆಲ್ಲ ವಾಸಿ ಆಗ್ತೈತೆ, ಯಾಕೆ ಟ್ರೈ ಮಾಡ್ಬೋದು ಅಂತ ಮಾಡುವಾಗ. ಹಂಗಾಗಿ ಇಷ್ಟು ಹತ್ರ ಒಂದು 25,000-30,000 ಜನ ಪೇಷಂಟ್ಸು ನಾವು ಲಾಸ್ಟ್ ವರ್ಷದಲ್ಲಿ ಸರ್. ದೇವ್ರಂತ ಕೆಲವರು ಪೂಜೆ ಮಾಡ್ತಾರೆ ನನ್ಗೆ ಅನ್ಸಿದ ಪ್ರಕಾರ, ಮಾಡ್ತಾರೆ ಆತರ. ಯಾಕಂದ್ರೆ ನೋವು ತಡ್ಕೊಳಕ್ ಆಗಲ್ಲ. ನಾನು
ಮಕ್ಕಂದಾಗ ನೋವು 2 ಗಂಟೆ ಸುಮಾರು ನೋವು ಬರೋದು. ಹಿಂಗ್ ಕುತ್ಕೊಂಡು ಹಿಂಗ್ ಗೋಡಿ ಹಿಂಗ್ ಮಕ್ಕಂದು ಸೀಟ್ ಹಾಕೊಂಡು ಹಿಂಗ್ ಮಕ್ಕಂತಿದ್ದೆ. ಹಿಂಗೆ ಮಲ್ಕೊಂಡ್ರೆ ನೋವು ಬರ್ತದೆ ಅಂತ ಹೊರ್ಕೊಂಡು ನೋವು ಮಲ್ಕೊಂತಿದ್ದೆ. ಕುತ್ಕೊಂಡ್ರೆ ಸ್ವಲ್ಪ ರಿಲೀಫ್ ಸಿಗೋದು. ಬೆಡ್ಶೀಟ್ ಹೊತ್ಕೊಂಡು ಹಿಂಗ್ ಮಕ್ಕಂತಿದ್ ನಾನು. ಇಲ್ಲಿ ಬಂದ್ಮೇಲೆನೆ ಸ್ವಲ್ಪ ಧೈರ್ಯ ಬಂತು. ಹಿಂಗು ಜೀವಂತ ಇರ್ತೀನಿ, ಚೆನ್ನಾಗಿರ್ತೀನಿ ಅಂತ. ನಿಮ್ಗೆ ಸ್ಟಾರ್ಟ್ ಆಗಿದ್ದೆ ಅವಾಗ ನೋವು? ಒಂದ್ 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತಾ? ಸಡನ್ ಆಗಿ ಮಕ್ಕಂದಿದ್ವಿ ಸರ್ ಚಿಕ್ಕಬಳ್ಳಾಪುರಲ್ಲಿ ನಾವು. ಮಕ್ಕಂದಾಗ ಸಡನ್ ಇಲ್ಲಿಂದ ಸ್ಟಾರ್ಟ್ ಆಯ್ತು ಸರ್. ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ನೋವು ಫುಲ್ ಬಂತು. ಹಂಗೆ ಸಡನ್ ಅಲ್ಲಿ ಗುಲ್ಗೂಸ್ ಹಾಕ್ಸಿ ಟ್ಯಾಬ್ಲೆಟ್ ಕೊಟ್ಟಿದ್ರು, ಕಮ್ಮಿ ಆಗಿತ್ತು. ದಾವಣಗೆರೆಯಲ್ಲಿ ಇಷ್ಟು ಜನ ನಿಮ್ಮ ಹತ್ರ ಫಸ್ಟ್ ಟೈಮ್ ಬಂದಿದ್ವಲ್ಲ ಸರ್, ಅವಾಗಿಂದ ಎನಿ ಟೈಮ್ ತೋರಿಸ್ತಾನೆ ಇದೀವಿ. ಎಕ್ಸ್ರೇ ಇಷ್ಟೇ ಇದಾವ ಮನೇಲಿ, ಅದೆಲ್ಲ ಬೇಡ ಅಂತ ಇಷ್ಟೇ ತಗೊಂಬಂದಿರೋದು. ಬಹಳ ಇದೆ. ಅದೇ ಇಲ್ಲಿ ಬಂದಾಗ ಸ್ವಲ್ಪ ರಿಲೀಫ್ ಸಿಕ್ತು. 100ಕ್ಕೆ 100 ಇದನ್ನು ಕಮ್ಮಿ ಆಗುತ್ತೆ ಅಂತ. 20% ದೊಡ್ಡ ವಿಷಯ ಅಲ್ಲ ನಮ್ಗೆ, ಇದೇ ಮೈನು. ನಿಮ್ಗೆ ಏನಾಯ್ತು ಗೊತ್ತಾ? ನಿಮ್ಗೆ ಡಿಸ್ಕ್ ಬಲ್ಜ್ ಆಗೋದ್ರ ಜೊತೆಗೆ ವರ್ಟಿಬ್ರಲ್ ಬಾಡಿನೇ ಮುಂದಕ್ಕೆ ಜರುಗಿತ್ತು. ಆಂಟಿರಿಯಲ್ ಸ್ಥಿಸಿಸ್ ಆಫ್ L5/S1 ಅಂದ್ರೆ L5 ವರ್ಟಿಬ್ರಲ್ ಬಾಡಿ S1 ಸೇಕ್ರಮ್ ಮೇಲೆ ಹಿಂಗಿರುತ್ತೆ. ಅದು ಇದೇ ಮುಂದಕ್ಕೆ ಬಂದಿರುತ್ತೆ ಹಿಂಗೆ. ಅದಕ್ಕೇನೆ ಅವರು ಸರ್ಜರಿ ಅಂತ ಹೇಳಿದ್ದಾರೆ. ಅದಕ್ಕೇನೆ ಪ್ಲೇಟ್ ಹಾಕ್ಬೇಕಂತ ಹೇಳಿರ್ತಾರೆ. ಪ್ಲೇಟ್ ಇಲ್ಲ ಅಂದ್ರೆ ಸ್ಕ್ರೂ ಹಾಕಿ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ನಮ್ಮ ಮನೇಲಿ ಅಪ್ಪಾಜಿ ಹೇಳಿದ್ರು, ನೀನ್ ಹಂಗೆ ಕೂತ್ಕೊಂತೀನಪ್ಪ, ನೀನ್ ಕೆಲಸನೇ ಮಾಡ್ಬೇಡ, ಆಪರೇಷನ್ ಮಾತ್ರ ಬೇಡ, ಬೇರೆ ಹತ್ರ ನೀನ್ ಎಲ್ಲರೂ ನೋಡು ಆಯುರ್ವೇದಿಕ್ ಅಂತ ಹೇಳಿದ್ರು. ಸರ್ಜರಿ ಇಲ್ದಿರೋದನ್ನ ಟ್ರೈ ಮಾಡಿ ಆಪರೇಷನ್ ಮಾತ್ರ ಮಾಡಿಸ್ಕೋಬೇಡ ಅಂತ ನಿಮ್ ತಂದೆ ಹೇಳಿದ್ರು. ಅವ್ರೇನ್ ಕೆಲಸ ಮಾಡ್ತಾರೆ? ಅಗ್ರಿಕಲ್ಚರ್. ಓಕೆ. ಅವ್ರಿಗೆ ಯಾಕೆ ಸರ್ಜರಿ ಅಂದ್ರೆ ಮುಂಚೆಯಿಂದ ನೋಡಿ, ಅದೇ ನಮ್ಮ ಅಕ್ಕಪಕ್ಕ ಎಲ್ಲ ನೋಡ್ತೀವಲ್ಲ ಸರ್, ಸರ್ಜರಿ ಮಾಡಿದಾಗ ಸಕ್ಸಸ್ ಆಗಿರಲ್ಲ, ನಾವು ಕೇಳ್ತೀವಿ. ಹಂಗಾಗಿ ಬೇಡ. ನಮ್ಮ ಮಲ್ಯಣ್ಣ ಅಂತ ನಮ್ಮ ಪರಿಚಯ ಇದಾರೆ, ಮಲ್ಲಿಕಾರ್ಜುನ್ ಅಂತ ನಮ್ಮ ಊರ್ ಪಕ್ಕದಾಗೆ ಇದಾರೆ. ಸರ್ಜರಿ ಮಾತ್ರ ಮಾಡ್ಕೋಬೇಡ, ಅದು ಏನಾಗಲ್ಲ, ಆಯುರ್ವೇದಿಕಲ್ಲಿ ಚೆನ್ನಾಗ್ ಆಕೈತೆ, ನೀನು ಅಲ್ಲೇ ಮಾಡಿಸ್ಕೊ ಅಂತ ಹೇಳಿದ್ರು. ಅವಾಗ ನಮ್ಗೆ ಸ್ವಲ್ಪ ಧೈರ್ಯ ಬರುತ್ತೆ. ಯಾವಾಗ ಹಿಂಗ್ ಮುಂದೆ ಹೋಗುತ್ತೋ ಏನಕ್ಕೆ ಹಂಗಾಗುತ್ತೆ ಅಂದ್ರೆ ವೀಕ್ನೆಸ್ ಇರುತ್ತೆ ಸರ್. ಫುಲ್ ಇದು ಡಿಸ್ಕ್ ವೀಕ್ ಆಗಿರುತ್ತೆ, ಟೇಬಲ್ ಬಾಡಿ ವೀಕ್ ಆಗಿರುತ್ತೆ, ಸ್ಪೈನೇ ವೀಕ್ ಆಗಿರುತ್ತೆ. ನಾವೇನ್ ಮಾಡ್ಬೇಕು, ಅದನ್ನ IV ಡ್ರಿಪ್ ಎಲ್ಲ ಕೊಟ್ವಲ್ಲ, IV ಡ್ರಿಪ್ ಕೊಟ್ವಿ, ಪಥ್ಯ ಮಾಡಿಸಿದ್ವಿ. ಅದೆಲ್ಲ ಮಾಡೋದ್ರ ಮುಖಾಂತರ ಸ್ವಲ್ಪ ಸ್ಟ್ರೆಂತ್ ಮಾಡ್ಬೇಕು. ಅದನ್ನ ನಾವು ಸ್ಟ್ರೆಂತ್ ಮಾಡಿದ್ರೆ ಸರಿ ಆಗುತ್ತೆ. ಅದೇ ಮೈನ್ ನಾವು ಮಾಡ್ಬೇಕಾಗಿರೋದು. ಮತ್ತೆ ಮಾಡ್ಸೋದು ಏನ್ ಬೇಡ, ಅದು 1 ವರ್ಷ ಆದ್ಮೇಲೆ ಬೇಕಾದ್ರೆ ಮಾಡಿಸಿ. ಇವಾಗ ಸದ್ಯಕ್ಕೆ ಏನ್ ಬೇಡ. ಫಸ್ಟ್ ಪೈನ್ ಹೋಗಿದೆಯಲ್ಲ, ಪೈನ್ ಹೋಗೋದೇ ಮುಖ್ಯ. ಪೈನ್ ಹೋಗಿದೆ ಅಂದ್ರೆ ಆಮೇಲೆ ಅದನ್ನ ನಿಧಾನಕ್ಕೆ ಅದು ಮತ್ತೆ ಬರ್ತಿತ್ತಂತ ಹೇಳಿದ್ರೆ ಸರ್, ಒಂದು 2 ವರ್ಷದಲ್ಲಿ ನೀವು ಏನ್ ಸರ್ ಮತ್ತೆ ಬರುತ್ತೆ ಡಿಸ್ಕ್ ಬರುತ್ತೆ. 1 ವರ್ಷ ಆದ್ಮೇಲೆ ಮಾಡೋಣ. ಹೆಂಗಂದ್ರೆ ಈಗ ಡಿಸ್ಕ್ ಇವಾಗ ಮುಂದೆ ಜರುಗಿದೆಯಲ್ವಾ, ವೀಕ್ ಆಗಿರೋದು ನಿಧಾನಕ್ಕೆ ನಾರ್ಮಲ್ ಪೊಸಿಷನ್ ಬರುತ್ತೆ. ಅದು ನಾರ್ಮಲ್ ಪೊಸಿಷನ್ ಬಂದು ನೀಟಾಗಿ ಕೂರ್ಬೇಕು ಅಂತಂದ್ರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ನೀವೇನ್ ಡಯಟ್ ಮೇಂಟೈನ್ ಮಾಡಿದ್ರೆ ಡಯಟ್ ಹಂಗೆ ಮೇಂಟೈನ್ ಮಾಡಿ 1 ವರ್ಷವರೆಗೂ. ಆಮೇಲೆ ಏನನ್ನ ತಗೋಬೇಕಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಕುಡಿಯೋದು ಅದು ಇದೆಲ್ಲ ಅದನ್ನೆಲ್ಲ ಕಂಟಿನ್ಯೂ ಮಾಡ್ತಾ ಹೋಗಿ. ಕೊಬ್ಬರಿ ಎಣ್ಣೆ ಕುಡಿಯೋದು, ಮತ್ತೆ ಡಯಟ್ ಚೇಂಜ್ ಮಾಡಕ್ ಹೇಳಿದ್ರೆ ನಾಟಿ ಕೋಳಿ, ಮೇಕೆ ಮಟನ್ ಅದೆಲ್ಲ ತಿನ್ನಕ್ ಹೇಳಿದ್ರೆ, ನಮ್ಮ ಹೈ ಪ್ರೋಟೀನ್ ಡಯಟ್ ಅದೆಲ್ಲ ಚೆನ್ನಾಗಿ ಮಾಡ್ತಾ ಹೋಗಿ. ಅದ್ ಮಾಡ್ತಾ ಇನ್ಫ್ಲಮೇಟರಿ ಫುಡ್ ಅವಾಯ್ಡ್ ಮಾಡಿ. ಎಲ್ಲ ಬಿಟ್ಟಿದ್ರಲ್ಲ, ಕಾಫಿ ಟೀ ಸಕ್ಕರೆ ಬಿಟ್ಟಿದ್ರಲ್ಲ, ಅದನ್ನೆಲ್ಲ ಬಿಟ್ಬಿಟ್ರೆ ಹಂಗೆ 1 ವರ್ಷ ಮಾಡ್ತಾ ಹೋದ್ರೆ ಅದು ನಿಧಾನಕ್ಕೆ ನಾರ್ಮಲಿ ಫಂಕ್ಷನ್ ಇವಾಗ ಚೇಂಜ್ ಆಗುತ್ತೆ, ಪೈನ್ ಹೋಗ್ಬಿಡುತ್ತೆ. ಆಮೇಲೆ ಅದು ನಾರ್ಮಲಿ ಬಂದ್ ಕೂರುತ್ತೆ. ಅದು ಸ್ಟ್ರಕ್ಚರಲ್ ಚೇಂಜ್ ಆಗಿ ಫ್ಯೂಚರ್ ಟೈಮ್ ಹಿಡಿಯುತ್ತೆ. ಫಸ್ಟ್ ಫಂಕ್ಷನ್ ಚೇಂಜ್ ಆಗುತ್ತೆ. ಫಂಕ್ಷನಲ್ ಚೇಂಜಸ್ ಅಂದ್ರೆ ಇವಾಗ ನೋವು ಬರದೇ ಇರೋದು, ನಾರ್ಮಲ್ ಆಗೋದು, ಅದು ಹಂಗಾಗಿರುತ್ತೆ. ಸ್ಟ್ರಕ್ಚರ್ ಅದು ರಚನೆ ಹಿಂಗ್ ಮುಂದ್ಕೋ ಇರೋದು ನಾರ್ಮಲ್ ಪೊಸಿಷನ್ ಬರಕ್ಕೆ ಟು ಟೇಕ್ ಸಮ್ ಟೈಮ್. ಬರ್ಲಿ ಸರ್. ಅದೇ 3 ವರ್ಷನೂ ಕಾಯ್ತೀನಿ. ಇಲ್ಲ ಅದೇನ್ ತೊಂದ್ರೆ ಇಲ್ಲ. ಇವಾಗ ನಿಮಗೆ ನೋವು ಬಿಡುತ್ತೆ. ಇನ್ನೊಂದು 2 ತಿಂಗಳು 3 ತಿಂಗಳು ಮಾತ್ರ ತಗೊಂಡ್ಬಿಟ್ಟು ಆಮೇಲೆ ಸ್ಟಾಪ್ ಮಾಡಿಸ್ತೀನಿ ನಾನು. ಆಮೇಲೆ ಮಾತ್ರೇನು ಬೇಡ, ಏನು ಬೇಡ. 1 ವರ್ಷ ಆದ್ಮೇಲೆ ಒಂದು MRI ಮಾಡಿ. ನೆಕ್ಸ್ಟ್ ಸೆಪ್ಟೆಂಬರ್ಗೆ ಇಲ್ಲ ಅಕ್ಟೋಬರ್ ನಾವು ಒಂದು MRI ಮಾಡಿ. MRI ಮಾಡೋದು ನಾರ್ಮಲ್ ಆಗಿರುತ್ತೆ. ನಿಮ್ಗೆ ಆಕ್ಚುಲಿ ನೋವೇ ಬರಲ್ಲ. ನೋವು ಬಂದಿಲ್ಲ ಸುಮ್ಮನೆ ಏನಕ್ಕೆ MRI ಮಾಡಿಸ್ತಾರೆ. ಎಲ್ಲೋ ಕೆಲವ್ರಿಗೆ ನಾವೇನ್ ಮಾಡಿದ್ವಿ, ಪೇಷಂಟ್ಸ್ಗಳಿಗೆ ತುಂಬಾ ಕೆಲವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ 1 ವರ್ಷ ಆದ್ಮೇಲೆ ಬಂದಿರ್ತಾರೆ. ಅವ್ರು ಯಾರನ್ನ ಕರ್ಕೊಂಡು ಬಂದಿರ್ತಾರೆ, ಪೇಷಂಟ್ಸ್ ನೋವು ಬಂದಿರಲ್ಲ ಅವ್ರಿಗೆ ನಾವೇ ದುಡ್ಡು ಕೊಟ್ಟು MRI ಮಾಡಿಸಿದ್ವಿ. ಬಡವ್ರು ಇರ್ತಾರ ಅಂತ ಹೇಳ್ಬಿಟ್ಟು ನಾವೇ ಒಂದು 3,000 ರೂಪಾಯಿ 3,500 ರೂಪಾಯಿ ಕೊಟ್ಟು ಡಿಸ್ಕೌಂಟ್ ಕೊಡಿಸಿ MRI ಮಾಡಿಸಿದ್ವಿ. MRI ಮಾಡ್ಸಾ ನಾರ್ಮಲ್ ಆಯ್ತು. ಯೂಟ್ಯೂಬ್ ಅಲ್ಲಿ ಕೆಲವೆಲ್ಲ ಹಂಗೆ ಹಾಕಿರೋದು. ಯೂಶಲಿ 99% ಜನ ಯಾರು MRI ಮಾಡ್ಸಕ್ ಹೋಗಲ್ಲ. ರಿಪೀಟೆಡ್ ಆಗಿ ನೋವು ಕಡಿಮೆ ಅಂತ ಮರ್ತೇ ಬಿಡ್ತಾರೆ ಸರ್. ಆಸ್ಪತ್ರೆದ ಟಾಟಾ ಬೈ ಬೈ ಏನಕ್ಕೆ ಮತ್ತೆ ಪದೇ ಪದೇ ಬರ್ಬೇಕಲ್ವಾ? ಅದು ಮುಖ್ಯ, ವೆರಿ ಇಂಪಾರ್ಟೆಂಟ್. ನಿಮಗೂ ಕೂಡ MRI ಅವಶ್ಯಕತೆ ಇಲ್ಲ. MRI ಬೇಡ ಹಾಗೆ. ಸೊ ನೀವೇನ ಡಯಟ್ ಕೆಡಿಸಿದ್ರಿ ಸರ್ ಮುಂಚೆ? ಬಹಳ ಸರ್. ಚಿಕನ್, ಮಟನ್, ಇದು ಬೇಕರಿ ಐಟಮ್, ಮೈದಾ, ಗೋಧಿ, ಟೀ, ಕಾಫಿ. ಟೀ ಮಾತ್ರ ಎನಿ ಟೈಮ್ ಬೆಳಿಗ್ಗೆ 4 ಸಲ ಎಲ್ಲ ತಿಂತಿದ್ದು ಸರ್. ಈಗ ಬಿಟ್ಟಿದ್ದೀನಿ. ರಾಗಿ ಮುದ್ದೆ
ರಾಗಿ ರೊಟ್ಟಿ ಅದು ಬಿಟ್ಟು ರೈಸು ತಿನ್ನಲ್ಲ. ಅಲ್ಲ ರೈಸ್ ಎಲ್ಲ ತಿನ್ನಿ, ರೈಸ್ ತಿನ್ನಿ, ಚಿಕನ್ ಮಟನ್ ತಿನ್ನಿ, ಮುದ್ದೆ ಎಲ್ಲ ತಿನ್ನಿ. ಇವೆಲ್ಲ ಬೇಕರಿ ಪದಾರ್ಥಗಳು, ಕಾಫಿ ಟೀ, ಸಕ್ಕರೆ ಅವನ್ನ ಅವಾಯ್ಡ್ ಮಾಡಿ. ಅದು ಪ್ರಾಬ್ಲಮ್. ಮತ್ತೆ ನಾನ್ ವೆಜ್ ಕೂಡ ಹೆಲ್ತಿ ಆಗಿರ್ತಕ್ಕಂಥ ನಾನ್ ವೆಜ್ ತಿನ್ಬೇಕು. ಇನ್ನ ಇಪ್ಪಟಾಲ್ ತಿಂದ್ರೆ ನೀವು ಮೇಕೆ ಮಟನ್ನು ನೀಟಾಗಿ ಗ್ರಾಸ್ ಫೆಡ್ ಅನಿಮಲ್ಸ್ ಅಂತ ಕರೀತಾರೆ, ಹುಲ್ ತಿನ್ಕೊಂಡು ಬೆಳೆದಿರ್ತಕ್ಕಂಥ ಅಂಶಗಳು ಅವನ್ನ ಇದ್ ಮಾಡ್ಬೇಕು. ಇವನ್ನ ಅವಾಯ್ಡ್ ಮಾಡೋದನ್ನ ಮಾಡಿ. ನಾಟಿ ಕೋಳಿ ಆ ತರದ್ ನ್ಯಾಚುರಲ್ ಆಗಿರ್ತಕ್ಕಂಥ ಯೂಸ್ ಮಾಡಿ. ಈ ಸ್ಪೂನ್ ನಾವು ಇಂಜೆಕ್ಷನ್ ಕೊಟ್ಟಿರ್ತಾರೆ, ಆ ಇಂಜೆಕ್ಷನ್ ಸ್ಟಿರಾಯ್ಡ್ ಕೊಟ್ಟಿರ್ತಾರೆ, ಆಂಟಿಬಯೋಟಿಕ್ ಕೊಟ್ಟಿರ್ತಾರೆ. ಫಾರ್ಮ್ ಸರ್ ದಿವಸ ಕೋಳಿ ತಗೊಂಡ್ ಹೋಗ್ರಿ ಅಂತ ಕರೀತಾರೆ. ನಳಿಯ ದಿವಸ ಕೋಳಿ ತಗೊಂಡ್ ಹೋಗಿ, ಬೇಡ ನೀನ್ ಕೋಳಿ ಬೇಡ, ನೀನ್ ಏನೇ ತಗೊಂಡ್ ಹೋಗಲ್ಲ ಅಂತ 1000 ಸಲ ಹೇಳ್ತೀನಿ ನಾನು. ಅವ್ರದ್ದು 7,000 ಅವ್ರ ತಂಗಿನ ಮದ್ವೆ ಆಗಿದೆ ಸರ್. ಅವ್ರು ಬೇಜಾರಾಗ್ತಾರೆ. ಯಾಕಂದ್ರೆ ಬೇಜಾರಂತಲ್ಲ ಸರ್, ನಮ್ಗೆ ಗೊತ್ತದು ಅದು ಯಾವ ತರ ಇದು ಮಾಡ್ತಾರಂತ. ಅವ್ರ ಮನೆಗೆ ಹೋಗಲ್ಲ ನಾನು, ಬರೀ ನೆಣ ಇದು ಮನೆಯೆಲ್ಲ ತುಂಬ್ಕೊಂಡ್ಬಿಡುತ್ತೆ ಸರ್. ಹಂಗಾಗಿ ನಾನು ಜಾಸ್ತಿ ಹೋಗಲ್ಲ, ಚಿಕನ್ ತಿನ್ನಲ್ಲ. ನೀವು ಅದಕ್ಕೆ ಇಂಜೆಕ್ಷನ್ ಎಲ್ಲ ಯೂಶಲಿ ಇಂಜೆಕ್ಷನ್ಸ್ ಕೊಡ್ತಾರೆ. ನಾನೇ ಅಲ್ಲಿ ನಮ್ದು ಬನ್ನಾರೇಟ್ ರೋಡ್ ಹಾಸ್ಪಿಟಲ್ ಇತ್ತು, ಇವಾಗಲೂ ಇದೆ ಡಾಕ್ಟರ್ ಹಾಸ್ಪಿಟಲ್. ಅಲ್ಲಿ ಫಾರ್ಮ್ ಜಾಸ್ತಿ, ಕೋಳಿ ಫಾರ್ಮ್ಸ್ ಮತ್ತೆ ಕುರಿ ಫಾರ್ಮ್ಸ್ ಜಾಸ್ತಿ. ಅವ್ರ ಹತ್ರ ಬರೋರು ಆಂಟಿಬಯೋಟಿಕ್ ಕೊಡಿ ಡಾಕ್ಟ್ರೆ, ಒಂದು 100 ತಗೊಂಡ್ ಹೋಗ್ತಾರೆ ಆಂಟಿಬಯೋಟಿಕ್. ಏನಕ್ಕೆ ಇಷ್ಟೊಂದು ಅಂತಂದ್ರೆ ಅವರೆಲ್ಲ ಅದನ್ನ ಸಿಂಪಡಣೆ ಮಾಡಿ ಇದು ದಿನ ಕೊಡ್ಬೇಕು. ಕೋಳಿಗಳು ಕೊಟ್ಟಿರೋ ಸತ್ತೋಗ್ಬಿಡ್ತಾವ, ಇಮ್ಯುನಿಟಿ ಪವರ್ ಇರಲ್ಲ. ನೀರಲ್ಲಿ ಹಾಕ್ತಾರೆ ಸರ್ ಅವರು, ನೀರಲ್ಲಿ ಹಾಕಿ ನೀರಲ್ಲೂ ಇಂಜೆಕ್ಷನ್ ಮಾತ್ರ ಕೊಟ್ಟು ಪುಡಿ ಮಾಡಿ ಹಾಕ್ತಾರೆ. ಮತ್ತೆ ಕೆಲವ್ರಿಗೆ ಜಾಸ್ತಿ ಸಮಸ್ಯೆ ಇದ್ರೆ ಇಂಜೆಕ್ಷನ್ ಕೊಟ್ಬಿಡ್ತಾರೆ. ಅದನ್ನ ಎಷ್ಟು 100 mg 10 ಕೋಳಿ ಕೊಡ್ತಾರೆ, 10 mg 15 mg ಬರೋ ತರ. ಅದೆಲ್ಲೋ ಇರುತ್ತೆ, ಬಾಡಿನಲ್ಲಿ ಸ್ಟೋರ್ ಆಗಿರುತ್ತೆ. ನಾವು ತಿನ್ನುವಾಗ ನಮ್ಮ ಬಾಡಿ ಒಳಗಡೆ ಹೋಗುತ್ತೆ. ಅವಾಗ ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಡ್ತಾರೆ. ಆಮೇಲೆ ಅದಕ್ಕೆ ಫುಡ್ ಹಾಕ್ತಿರಲ್ಲ ಸರ್, ನಿಮ್ಗೆ ಗೊತ್ತಿರುತ್ತೆ, ಕೆಲವು ಫುಡ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ವೆಯ್ಟ್, ಮತ್ತೆ ಫಾಸ್ಟ್ ಆಗಿ ಬರುತ್ತೆ. ಕೆಲವು ಫುಡ್ ಹಾಕಿದ್ರೆ ಬರೋದೇ ಇಲ್ಲ ಅದು. ಸೊ ಆಬ್ವಿಯಸ್ಲಿ ಅದು ಚೆನ್ನಾಗಿ ಮೈ ಬರೋದನ್ನೇ ನಿರೀಕ್ಷೆ ಮಾಡ್ತಾರೆ. ಸೊ ಹಂಗಾಗಿ ಅದು ಜಾಸ್ತಿ ಮೈ ಬರ್ಲಿ, ವೆಯ್ಟ್ ಜಾಸ್ತಿ ಬರ್ಲಿ ಅಂತಾನೆ ಮಾಡ್ತಾರೆ. ಹಂಗ್ ಮಾಡಿದಾಗ್ಲೇ ಅದು ಸಮಸ್ಯೆ ಆಗೋದು. ಅದಕ್ಕೆ ಮೈ ಬರೋದಿಲ್ಲ, ಅದನ್ನ ತಿಂದಿರ್ತಕ್ಕಂಥ ಮನುಷ್ಯರಿಗೆ ಮೈ ಬರುತ್ತೆ. ಮೈ ಬರೋದಿಲ್ಲ ಸರ್, ರೋಗ ಬಂದ್ಬಿಡುತ್ತೆ ಮನುಷ್ಯರಿಗೆ. ಅಂದ್ರೆ ಒಬೆಸಿಟಿ ಆಗುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ, ಬೋನ್ ವೀಕ್ ಆಗುತ್ತೆ, ಜಾಯಿಂಟ್ಸ್ ಎಲ್ಲ ತುಂಬಾ ವೀಕ್ ಆಗುತ್ತೆ, ಡಿಜನರೇಷನ್ ಆಗುತ್ತೆ. ಅದು ಬಾಡಿ ಒಳಗಡೆ ಸೇರ್ಕೊಂಡು ಬಾಡಿಲಿ ಇರ್ತಕ್ಕಂಥ ಆಂಟಿಬಯೋಟಿಕ್ ಹೋಗಿರ್ತಕ್ಕಂಥ ನಮ್ಮ ಬಾಡಿ ಒಳಗೆ ಸೇರ್ಕೊಂಡಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ಬ್ಯಾಕ್ಟೀರಿಯಾಗಳು, ಕರಳ ಮೇಲೆ ಇರ್ತಕ್ಕಂಥ ಒಳ್ಳೊಳ್ಳೆ ಬ್ಯಾಕ್ಟೀರಿಯಾಗಳೆಲ್ಲ ಸಾಯಿಸುತ್ತೆ. ಅವಾಗ ಡೈಜೆಷನ್ ಆಗೋದಿಲ್ಲ ಅದು ನಾವು ತಿಂದಿರೋ ಊಟ. ನಾವು ಪ್ರೋಟೀನ್ ತಿಂದಿನಿ, ಚಿಕನ್ ತಿಂದಿನಿ, ಇವತ್ತು ಒಳ್ಳೆ ಪ್ರೋಟೀನ್ ಅಂತ ತಾಕತ್ ಬರುತ್ತೆ ಅಂತ ಅನ್ಕೊಂತಾರೆ. ಬಟ್ ಆ ಡೈಜೆಸ್ಟ್ ಆಗಿ ಪ್ರಾಪರ್ ಬಾಡಿಗೆ ಹೋದಿರ್ತಾನೆ, ಅಸಿ ಲಾಸ್ ಆಗುತ್ತೆ ಅದು. ಹಂಗಾಗಿನೇ ನಾವು ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ನ್ಯಾಚುರಲ್ ನೀವು ನಾಟಿ ಕೋಳಿ ನೋಡಿ ಸಣ್ಣಕ್ಕಿರುತ್ತೆ ಆಯ್ತಾ, ಅದೆಲ್ಲ ತುಂಬಾ ವೆಯ್ಟ್ ಕಮ್ಮಿ ಅಲ್ಲ ಸರ್? ವೇಟ್ ಕಮ್ಮಿ, ಅದು ಚೆನ್ನಾಗಿರುತ್ತೆ ಸರ್, ಅದು ತುಂಬಾ ಸ್ಟ್ರಾಂಗ್ ಇರುತ್ತೆ. ಅದ್ರದ್ದು ಮೂಳೆಗೂ ಡಿಫ್ರೆನ್ಸ್ ಇರುತ್ತೆ, ನೋಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ಅದಕ್ಕೆ ಅದನ್ನ ತಿನ್ನಿ ಅಂತ. ಅದಕ್ಕೆ ಸಾಹೇಬ್ರು ಮೋಸ್ಟ್ಲಿ ಆದ್ರೆ ಅದನ್ನು ಕೂಡ ಪಕ್ಕದಲ್ಲಿ ಒಂದು ನಾಟಿ ಕೋಳಿ ಫಾರ್ಮ್ ಮಾಡಿದ ಅಂತ ಕೇಳ್ಕೊಂಡು ಸರ್. ನಮ್ದು ಕೋಳಿ ಇದೆ ಸರ್. ಹೌದಾ? ನೀವೇ ಓನಾಗೆ ಇದ್ ಮಾಡಿ ಮನೆಗೆ ಮಾತ್ರ? ಮನೆ ಸಾಕಿದ್ವಿ ಸರ್, ನಾವು ಹೊಲದಾಗ ಮನೆ ಕಟ್ಟಿದ್ವಿ. ಹೊಲದ ಮನೆ ಕಟ್ಟಿದ್ರೆ ಸಾಕಿದ್ವಿ ಸರ್. ಅಗ್ರಿಕಲ್ಚರ್. ನಿಮ್ 40 ದಿನಕ್ಕೆ. ನಾಟಿ ಕೋಳಿ ಆದ್ರೆ ನಾಟಿ ಕೋಳಿ ತಿಂಗ್ಳಿಗೆ ಬರಲ್ಲ ಸರ್. ನಾಟಿ ಕೋಳಿ ತಿಂಗ್ಳಿಗೆ ಬರಲ್ಲ. ನೀವು ವರ್ಷ ಇದ್ರೂ ಇರುತ್ತೆ ಸರ್ ಅದು. ಇದು 40 ದಿನಕ್ಕೆ ಎಷ್ಟು ಕೆಜಿ ಬರುತ್ತೆ? ಪೂರ್ತಿ 2.5 ಕೆಜಿ ಬರುತ್ತೆ. 2.5 ಕೆಜಿ 40 ದಿನಕ್ಕೆ. ಅದು ಒಂದ್ ವರ್ಷ ಆದ್ರೂ 3/4 ಕೆಜಿ 1 ಕೆಜಿ ಅಷ್ಟೇ ಡಿಫ್ರೆನ್ಸ್. ಸೊ ಓಕೆ ಸರ್, ಮತ್ತೆ ಇನ್ನೊಂದು ಪ್ರಶ್ನೆ ನಿಮ್ಗೆ. ಸಪೋಸ್ ಇವಾಗ ಒಂದು ಕ್ವಶನ್ ಇರುತ್ತೆ, ಲೈಫ್ ಟೈಮು ವಾಸಿ ಆಗುತ್ತೋ ಅಥವಾ ಈ ಟ್ರೀಟ್ಮೆಂಟ್ ಮುಗಿಸಿದ್ಮೇಲೆ ಮತ್ತೆ ವಾಪಸ್ ಬರುತ್ತೆ ಕಾಯಿಲೆ ಅಂತ ಒಂದು ಪ್ರಶ್ನೆ ಇರುತ್ತೆ. ಕರೆಕ್ಟಾ? ಇರುತ್ತೆ ಪ್ರಶ್ನೆ. ಈಗ ನಾನು ಟ್ರೀಟ್ಮೆಂಟ್ ಮಾತ್ರ ಎಲ್ಲ ಮುಗಿಸ್ಬಿಡ್ತೀನಿ, ಅವಾಗ ಮತ್ತೆ ನಿಮ್ಗೆ ಕಾಯಿಲೆ ಬರುತ್ತೋ ಅಥವಾ ಮತ್ತೆ ಪರ್ಮನೆಂಟ್ ಆಗಿ ಬರ್ದಂಗೆ ಇರುತ್ತೋ, ಇದು ಪರ್ಮನೆಂಟ್ ಪರಿಹಾರನ ಅಥವಾ ಟೆಂಪರರಿನ ಅಂತ ಒಂದು ಮೈಂಡಲ್ಲಿ ಕ್ವಶನ್ ಇರುತ್ತೆ. ಕರೆಕ್ಟಾ? ಆ ಕ್ವಶನ್ ನಾನು ಆನ್ಸರ್ ಮಾಡೋದಾದ್ರೆ, ನೀವ್ ಯಾವಾಗ ಈ ಫುಡ್ ನ ಕೆಡಿಸ್ಕೊಂತಿರೋ ಮತ್ತೆ ಪೈನ್ ಬರುತ್ತೆ. ಡೆಫಿನೆಟ್ಲಿ ಬರುತ್ತೆ. ಯಾಕಂದ್ರೆ ಫುಡ್ ಈಸ್ ಮೆಡಿಸನ್. ಫುಡ್ಡೇ ಔಷಧಿ. ಅದನ್ನ ಸ್ವಲ್ಪ ಕೆಡಿಸ್ಕೊಂಡ್ಬಿಟ್ರೆ ಅವಾಗ ಈ ಔಷಧಿಗಳು ಯಾವ ವರ್ಕ್ ಆಗಲ್ಲ, ಸರ್ಜರಿನೇ ವರ್ಕ್ ಆಗ್ಬೇಕು. ಸರ್ಜರಿನೂ ವರ್ಕ್ ಆಗಲ್ಲ, ಯಾಕಂದ್ರೆ ಸರ್ಜರಿ ಮಾಡಿಸ್ಕೊಂಡ್ರು ಕೂಡ ಪೈನ್ ಬಂದಿರ್ತಾರೆ. ಸೆಕೆಂಡ್ ಸರಿ ನಡೆಯೋದಿಲ್ಲ. ಇನ್ ಕೇಸು ಅಲ್ಲ, ಸರ್ಜರಿ ಚೆನ್ನಾಗಿದೆ, ಒಳ್ಳೆ ಸರ್ಜರಿ ಚೆನ್ನಾಗಿ ಮಾಡಿದ್ರೆ ಕಾಂಪ್ಲಿಕೇಶನ್ ಏನಾಗಿಲ್ಲ, ಚೆನ್ನಾಗಿ ಆರಾಮಾಗಿ ನಡೀತಾ ಇದಾರೆ ಅಂತ ಅನ್ಕೊಳ್ಳಿ. ಮತ್ತೆ ಒಂದ್ 3 ತಿಂಗಳ ಪೇನ್ ರಿಪೀಟ್ ಆಗುತ್ತೆ. ಯಾಕಂದ್ರೆ ಅದ್ ಮೈನ್ ಬರ್ತಿರೋ ರೂಟ್ ಬಂದು ಫುಡ್ ಚೇಂಜ್ ಮಾಡಿಲ್ಲ ಅಲ್ವಾ. ಸೊ ಬಾಡಿ ಒಳಗಡೆ ಹಂಗೆ ಇನ್ಫ್ಲಮೇಷನ್, ಒಂದ್ ಸರ್ಜರಿ ಮಾಡಿ ಡಿಸ್ಕ್ ಕಟ್ ಮಾಡಿದ್ರು ಹಾಕಿರೋ ಮತ್ತೆ ಇನ್ಫ್ಲಮೇಷನ್ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಕಟ್ ಮಾಡಿ ಸ್ಕ್ರೂ ಹಾಕಿ ಫಿಕ್ಸ್ ಮಾಡ್ತಾರೆ. ಮತ್ತೆ ಇನ್ಫ್ಲಮೇಷನ್ ಜಾಸ್ತಿ ಫುಡ್ ಅಲ್ಲೇ ಹೋಗ್ತಾ ಇದೆ ಬಾಡಿಗೆ. 99.9 ಮತ್ತೆ ಬರುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಇವಾಗ ಅದ್ರ ಸರ್ಜರಿ ಮಾಡಿದ್ರು ಕೂಡ ಅಥವಾ ಸರ್ಜರಿ ಇಲ್ದಂಗೆ ವಾಸಿ ಮಾಡಿದ್ರು ಕೂಡ
ಈ ಫುಡ್ ಚೇಂಜ್ ಆಗೋವರೆಗೂ ಅಂದ್ರೆ ಫುಡ್ ನಲ್ಲಿ ಕರೆಕ್ಷನ್ ಆಗೋವರೆಗೂ ಮತ್ತೆ ಪೇನ್ ರಿಅಪಿಯರ್ ಆಗುತ್ತೆ. ಫುಡ್ ಸರಿ ಆಯ್ತು, ಪರ್ಫೆಕ್ಟ್ ಆಗಾಯ್ತಾ, ಮತ್ತೆ ನೋವು ಬರಲ್ಲ. ಇಷ್ಟೇ ಸಿಂಪಲ್. ಇಲ್ಲ ಸರ್, ಹಂಗಾಗಿ ಜೀವಕ್ಕಿಂತ ದೊಡ್ಡದಲ್ಲ ಸರ್. ಸರ್ ನೀವು ಐ ಥಿಂಕ್ ಆ ಫೇಸ್ಗೆ ಹೋಗಿ ಬಂದಿದ್ರ ನೀವು ಅಲ್ವಾ ಸರ್? ಅಲ್ಲ ಸರ್, ಹತ್ತಿದ್ದೀನಿ ನಾನು ಒಬ್ಬನೇ, ರಾತ್ರಿ ಒಬ್ಬನೇ ಮಕ್ಕಂದು ಹತ್ತಿದ್ದೀನಿ ನಾನು. ಎಷ್ಟೋ ಸಲ ದಿವಸ ರಾತ್ರಿ ಮಕ್ಕಂದ ಹತ್ತಿದ್ದೀನಿ. ನಮ್ಮಮ್ಮ ಬಾಳ ಹತ್ತಿದ್ದು ಸರ್. ಸಣ್ಣ ಸಣ್ಣ ಮಕ್ಕಳು ಇದ್ದು ಸರ್. ಅಲ್ಬೇಡಿ ಸರ್, ಮನೇಲಿ ಮಕ್ಕಳು ಚಿಕ್ಕವರು ಮತ್ತೆ ಸರ್ಜರಿ ಮಾಡ್ಸ್ಕೊಂಡು ನಾನು ಏನಾದ್ರು ಬೆಡ್ ರಿಡನ್ ಆಗ್ಬಿಟ್ರೆ. ಹೌದು ಸರ್. ಇವಾಗ ನೀವು ಸರಿಯಾಗಿದ್ರಿ ಸರ್, ಇವಾಗ ನೀವು ಸರಿಯಾಗಿದ್ರಿ, ಧೈರ್ಯವಾಗಿರಿ. ಇಲ್ಲ ಸರ್, ಧೈರ್ಯ ಇದ್ದೀವಿ ನಾವು 5 ಜನ ಅಣ್ಣ ತಮ್ಮರು. ನಮ್ಮ ಊರಾಗೆ ನಮಗೆ ಬಹಳ ಕಷ್ಟ ಕೊಟ್ಬಿಟ್ಟು ಸರ್. ಓಕೆ. ನಾವು ಊರಿಂದ ಹೊರಗೆ ಬಂದಿದ್ದೀವಿ ಮನೆ ಕಟ್ಕೊಂಡು. ಓಕೆ ಓಕೆ. ಅಂದ್ರೆ ನಿಮ್ಮ ಫ್ಯಾಮಿಲಿಗೆ ಮಾತ್ರ ಅಥವಾ 5 ಜನ ಅಂತವ್ರಿಗೆ ಎಲ್ಲರಿಗೂ? ಇಲ್ಲ, ನಾವು 5 ಜನ ಅಣ್ಣ ತಮ್ಮರು. ನಮ್ಮ ಚಿಕ್ಕಪ್ಪರು ಸರ್, ಓಕೆ, ಅವ್ರು ಬಹಳ ಸತ್ತಿಬಿಟ್ಟು ಸರ್ ನಮಗೆ. ಓಕೆ. ಹಂಗಾಗಿ ನಾವು ಹೊರಗೆ ಬಂದ್ಬಿಟ್ಟಿದ್ದೀವಿ. ಇವಾಗ ಚಲವಾಗಿ ಬದುಕಿ, ಹಠದಿಂದ ಬದುಕಿ ತೋರಿಸಿ. ಹಠದಿಂದ ಬದುಕಿ ಸರ್. ಒಂದು 10 ಎಕರೆ ಅಡಿಕೆ ಐತೆ, 4 ಟ್ಯಾಕ್ರಿ ಐತೆ, ಒಂದು ಕಾರ್ ಇದೆ, 4 ಬೈಕ್ ಐತೆ. ಊರರೆಲ್ಲ ಇವಾಗ ನಿಮ್ಮ ಹತ್ರ ಬರ್ತಾರ ತಪ್ಪು ಮಾಡಿದೀವಿ ಅಂತ, ಅವರೇ ಬರ್ತಾರೆ ಸರ್. ಇಷ್ಟು ಚೆನ್ನಾಗಿ ಬೆಳೆದಿದ್ದೀರಾ, ಇಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಹಂಗಿರ್ಬೇಕಾರೆ ಈ ಬ್ಯಾಕ್ ಪೈನ್ ಬಂದು ನಾವು ನಾಳೆ ಮಾಡ್ತಲ್ಲ ಅಂತ ನಿಮ್ಗೊಂದು ದುಃಖ ಅಲ್ವಾ? ಹೋದ್ ಸಲ ನಮ್ಮ ಅಪ್ಪಾಜಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಸರ್. ಓಕೆ. ಅಲ್ಲಿ ಹಾಕ್ತಿವಿ ಸರ್, ಉಳಿಯಲ್ಲ ಅಂತ ಹೇಳಿದ್ರು. ಮತ್ತೆ ಬೆಂಗಳೂರು ಕರ್ಕೊಂಬಂದು ಆಪರೇಷನ್ ಇಲ್ಲ ಮಾಡಿಲ್ಲ, ಆರಾಮಿದ್ದಾರೆ ಇವಾಗ. ಹಂಗೆ ಚೆನ್ನಾಗಿದ್ದಾರೆ. ಚೆನ್ನಾಗಿದೆ. ಓಕೆ, ವೆರಿ ಗುಡ್ ಸರ್, ವೆರಿ ಗುಡ್. ಒಂದು ಡಾಕ್ಟರ್ ಉಳಿಯಲ್ಲ ಅಂದ್ರು ಇಲ್ಲಿ ಉಳಿಸಿದಾರೆ. ಹಂಗೆ ಡಾಕ್ಟರ್ ಟು ಡಾಕ್ಟರ್ ವೇರಿಯೇಷನ್ ಆಗ್ತದೆ. ಓದಿರೋದಲ್ಲ. ಹಾರ್ಟ್ ಅಲ್ಲಿ ಒಂದು ಡೆಡ್ ಆಗಿತ್ತು ಅಂತ ಹೇಳಿದ್ರು ಸರ್. ಮತ್ತೆ ಇಲ್ಲಿ ಚೆನ್ನಾಗಿರ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಮತ್ತೆ ಅಲ್ಲಿ ತೋರಿಸಿದ್ವಿ, ಇಂಪ್ರೂವ್ ಆಗ್ತಿದೆ ಅಂತ ಹೇಳಿದ್ರು ಸರ್. ಅಲ್ಲಿ ಚೆನ್ನಾಗಿದೆ. ಓಕೆ ಸರ್, ನೀವು ಚೆನ್ನಾಗಿದ್ದೀವಿ ಸರ್. 80% ಚೆನ್ನಾಗಿದ್ದೀನಿ, 20% ಚೆನ್ನಾಗ್ಬಿಡ್ತೀರಿ. ಇವತ್ತು ಟ್ರೀಟ್ಮೆಂಟ್ ಕೊಡ್ತೀನಿ. ನೆಕ್ಸ್ಟ್ 1.5 ಇಲ್ಲ 2 ತಿಂಗಳು ಆದ್ಮೇಲೆ ಬನ್ನಿ, ಲಾಸ್ಟ್ ವಿಸಿಟ್. ಅದಾದ್ಮೇಲೆ 1-2 ತಿಂಗಳು ಮಾತ್ರ ಕೊಟ್ಟು ಸ್ಟಾಪ್ ಮಾಡ್ಬೋದು. ಓಕೆನಾ? ನೀವು ಇಂಪ್ರೂವ್ಮೆಂಟ್ ಆಗಿ ನೀವು ಚೆನ್ನಾಗಿರಿ. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನೋಡ್ರಿ ಸರ್, ಚೆನ್ನಾಗಿ ನೋಡಿ. ಇಲ್ಲಿ ಬರ್ರಿ, ಬಂದಾಗ ನಿಮ್ಗೆ ಗೊತ್ತಾಗತ್ತೆ. ಬಂದ ಮೇಲೆ ನಿಮ್ಗೆ ಒಂದ್ಸಲಿ ಬಂದ್ರೆ ಟ್ಯಾಬ್ಲೆಟ್ ಕೊಟ್ಟಾಗ ಅವ್ರಿಗೆ ಗೊತ್ತಾಗುತ್ತೆ. ಮತ್ತೆ ತಿರ್ಗಿ ಬಂದೇ ಬರ್ತಾರ ಅವ್ರು. ಎಲ್ಲಿ ಹೋದ್ರು ಆಪರೇಷನ್ ಮಾಡೇ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಬಂದ್ರೆ ಸಕ್ಸಸ್ ಆಗುತ್ತೆ, ಆಪ್ಷನ್ ಇಲ್ದಂಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.